ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಬದನೆಕಾಯಿ ಟೊಮೆಟೊ ಗೊಜ್ಜು ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಹಳ್ಳಿ ಕಡೆ ಮಾಡ್ತಾರೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಹಗ್ಲೊತ್ತೆಲ್ಲ ಕೆಲಸಗಳಿಗೆ ಹೋಗಿ ಬರ್ತಾರೆ ಪಾಪ, ಹೆಣ್ಮಕ್ಳು ಗಂಡಸರು ಎಲ್ಲನೂ ಕೂಡ. ಸಾಯಂಕಾಲ ಬಂದ ತಕ್ಷಣ ಬೇಗನೆ ಹಸಿವಾಗುತ್ತೆ, ಬೇಗ ಅಡುಗೆ ಮಾಡ್ಕೋಬೇಕು ಅಂತಂದಾಗ ಸಾಂಬಾರು ಮಾಡೋಕ್ಕೆ ಟೈಮ್ ಆಗಲ್ಲ. ಅಂಥ ಟೈಮ್ನಲ್ಲಿ ಬದನೆಕಾಯಿ ಟೊಮೆಟೊ ಗೊಜ್ಜು ಮಾಡ್ತಾರೆ ಫ್ರೆಂಡ್ಸ್. ಒಂಚೂರು ಮಿಕ್ಕಲ್ಲ ಫ್ರೆಂಡ್ಸ್, ಅಷ್ಟು ಬೇಗ ಖಾಲಿ ಆಗೋಗುತ್ತೆ. ಯಾಕಂತಂದರೆ ಹಸಿವಾಗಿರುತ್ತೆ, ಈ ಗೊಜ್ಜು ಟೇಸ್ಟ್ ಆಗಿರುತ್ತೆ. ಆ ಮುದ್ದೆಗಾಗಲಿ ರೈಸ್ಗೆ ಹಾಕ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ಎಷ್ಟು ಬೇಕಾದರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬರೀ ಗೊಜ್ಜನ್ನೇ ಕುಡಿದು ಬಿಡ್ತಾರೆ ಹಳ್ಳಿ ಕಡೆ, ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ನೋಡೋಣ. ನೋಡಿ, ಬದನೆಕಾಯಿ ಒಂದು 4 ತೆಗೆದುಕೊಂಡಿದ್ದೀನಿ. ಎಳೆ ಬದನೆಕಾಯಿ ಆಗಿರಬೇಕು ಮತ್ತು ಎಳೆ ಟೊಮೆಟೊನೂ ಆಗಿರಬೇಕು. ನೋಡಿ, ಹಸಿದು ಟೊಮೆಟೊ, ಒಂದೇ ಒಂದು ಈರುಳ್ಳಿ ಒಂದಾದರೆ ಸಾಕು, ಒಂದು ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ದೀನಿ, ಒಂದಿಷ್ಟು ಹುಣಸೆಹಣ್ಣು, ಯಾಕಂದರೆ ಟೊಮೆಟೊ ಹುಳಿ ಇರೋದಿಲ್ಲ ಕಡಿಮೆ, ಹಂಗಾಗಿ ಹುಣಸೆಹಣ್ಣು ಒಂದು ಸ್ವಲ್ಪ ತೆಗೆದುಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ತೆಗೆದುಕೊಂಡಿದ್ದೀನಿ. ಈಗ ಟೊಮೆಟೊ ಬದನೆಕಾಯಿ ಎರಡನ್ನು ನಾವು ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊನೋ ಬದನೆಕಾಯಿ. ಇದರ ಜೊತೆಗೆ ನಾನು ಹಸಿಮೆಣಸಿನ್ಕಾಯನ್ನು ನಾನು ಖಾರಕ್ಕೆ ತಕ್ಕಷ್ಟು ಒಂದು 5 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಯಾಕಂದರೆ ಖಾರ ಚೆನ್ನಾಗಿದ್ರೇ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ಗೊಜ್ಜು. ಈಗ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ನಾವು ಕುಕ್ಕರ್ಗೆ ಹಾಕೊಂಡ್ಬಿಡೋಣ. ಎಲ್ಲ ಪೂರ್ತಿನೂ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಒಂದು ಬೆಳ್ಳುಳ್ಳಿ, ಒಂದಷ್ಟು ಹುಣಸೆಹಣ್ಣು ಎಲ್ಲನೂ ಕೂಡ ಸೇರಿಸ್ಬಿಡೋಣ ಕುಕ್ಕರ್ಗೆ. ಈಗ ಸ್ವಲ್ಪ ನೀರನ್ನು ಸೇರಿಸ್ಬೇಕಾಗತ್ತೆ. ನೋಡಿ, ಒಂದು ಟೀ ಗ್ಲಾಸ್ಗಿಂತ ಒಂದು ಸ್ವಲ್ಪ, 1-2 ಟೀ ಗ್ಲಾಸಷ್ಟು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ತುಂಬಾ ಬೇಡ, ನೀರು ಜಾಸ್ತಿ ಇರಬಾರ್ದು, ಗುಜ್ಜಿಗೆ ಗಟ್ಟಿಯಾಗಿದ್ರೇ ಚೆಂದ. ಈಗ ಅದಕ್ಕೆ ತಕ್ಕಷ್ಟು ನಾನು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗಲೇ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಜಲ್ ಕೂಗಿಸ್ಕೊಳ್ಳೋಣ. ಈಗ 3 ವಿಜಲ್ಲು ಕೂಗಿಸ್ಕೊಂಬಿಡೋಣ ಫ್ರೆಂಡ್ಸ್. 3 ವಿಜಲ್ ಕೂಗಿಸಿದ್ದೆ ಫ್ರೆಂಡ್ಸ್, 3 ವಿಜಲ್ ಕೂಗಿಸಿದ್ದಿದ್ದೆ. ಈಗ ತೆಗೆದು ನೋಡೋಣ. 10 ನಿಮಿಷ ಆಯಿತು ಕೂಗಿಸಿ. ನೋಡಿ, ಚೆನ್ನಾಗಿ ಬೆಂದಿದೆ ಬದನೆಕಾಯಿ ಟೊಮೆಟೊ ಎಲ್ಲ. ಈಗ ನಾವು ಇದರಲ್ಲಿರುವಂತಹ ನೀರನ್ನೆಲ್ಲ ಬಸಿದ್ಕೊಂಡ್ಬಿಡೋಣ. ಒಂದು ಪಾತ್ರೆಗೆ ನೀರೆಲ್ಲ ತೆಗೆದುಬಿಡಬೇಕು. ಹೆಚ್ಚಾಗಿ ನೀರು ಹಾಕಬಾರ್ದು ಫ್ರೆಂಡ್ಸ್, ಈ ಗೊಜ್ಜಿಗೆ ಮಾತ್ರ ನೀರು ಜಾಸ್ತಿ ಹಾಕಲೇಬಾರ್ದು. ನೋಡಿ, ಇಷ್ಟೇ ಹಾಕಿರೋದು ನೀರು. ಈಗ ಇದನ್ನು ನಾವು ನೋಡಿ ಈ ಮಸಿಯೋ ಕಡ್ಡಿಯಿಂದ ಮಸಿದ್ಕೊಂಡ್ಬಿಡೋಣ. ಎಲ್ಲ ನೀಟಾಗಿ ಚೆನ್ನಾಗಿ ಮಸಿಬೇಕು. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಮ್ಯಾಶ್ ಆಗಬೇಕು. ನೋಡಿ, ಈ ರೀತಿ ಮ್ಯಾಶ್ ಮಾಡಿದ್ದಾಯಿತು. ಈಗ ನಾವು ನೀರನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಮಸಿಯೋ ಕಡ್ಡಿನ ಒಂದು ಸೈಡ್ಗೆ ಇಟ್ಬಿಡೋಣ. ಈಗ ನೀರನ್ನು ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೇ ನೀರು ಹಾಕಬೇಕಾಗಿರೋದು, ಜಾಸ್ತಿ ಹಾಕಬಾರ್ದು. 1-2 ಕಾಫಿ ಗ್ಲಾಸಷ್ಟು ನೀರು ಹಾಕಿ ಫ್ರೆಂಡ್ಸ್, ಅಷ್ಟೇ, ಜಾಸ್ತಿನೇ ಹಾಕಕ್ಕೆ ಹೋಗ್ಬೇಡಿ. ನೋಡಿ, ಎಷ್ಟು ಗಟ್ಟಿಯಾಗಿ ಚೆನ್ನಾಗಿದೆ. ಈಗ ನಾವು ಇದನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿಲ್ಲ ಇನ್ನು. ಮತ್ತೊಂದು ಸ್ಟವ್ ಮೇಲೆ ನೋಡಿ ಸೌಟನ್ನು ಇಟ್ಟಿದ್ದೀನಿ. ಆ ಸೌಟಿಗೆ ನಾವು ಸ್ವಲ್ಪ ಆಯಿಲನ್ನು ಸೇರಿಸೋಣ. ಸಾಕು ಅಷ್ಟು ಆಯಿಲು. ಅದರ ಜೊತೆಗೆ ನೋಡಿ ಸಾಸಿವೆ, ಸ್ವಲ್ಪ ಸಾಸಿವೆ, ಇಷ್ಟು ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ನಾವು ಒಗ್ಗರಣೆ ಮಾಡೋಣ. ಒಗ್ಗರಣೆ ಆಗಿದೆ. ಈಗ ಇದನ್ನು ನಾವು ಈ ಪಾತ್ರೆಗೆ ಒಗ್ಗರಣೆ ಕೊಡೋಣ. ಈಗ ಸ್ಟವನ್ನು ಹಚ್ಚಿ
ಒಂದೇ ಒಂದು ನಿಮಿಷ ಹಾಗೆ ಕುದಿಸ್ಬೇಕಷ್ಟೇ ಫ್ರೆಂಡ್ಸ್. ತುಂಬಾ ಕುದಿಸಲೇಬಾರ್ದು, ಒಂದೇ ಒಂದು ನಿಮಿಷ ಹಾಗೆ ಕುದಿಸೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಒಂದೇ ಒಂದು ಕುದಿ ಅಷ್ಟೇ ಫ್ರೆಂಡ್ಸ್, ಇನ್ನು ಕುದಿಬಾರ್ದು. ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ, ಬಿಸಿ ಆಗಬೇಕಷ್ಟೇ. ಈಗ ನಾವು ಈ ಗೊಜ್ಜನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ವಾವ್, ಸೂಪರ್! ಮುದ್ದೆಗೆ, ರೈಸ್ಗೆ, ಹಳ್ಳಿ ಕಡೆ ಫ್ರೆಂಡ್ಸ್ ತಿಂತಾ ಇರ್ತಾರಂದರೆ ಒಂದಷ್ಟು ಹಾಕ್ಕೊಂಡು ಜಡ್ದು ಬಿಡ್ತಾರೆ ಫ್ರೆಂಡ್ಸ್. ಹಳ್ಳಿ ಕಡೆ ಹಸಿ ಟೊಮೆಟೊನೂ ಸಿಗುತ್ತೆ, ಬದನೆಕಾಯಿನೂ ಸಿಗುತ್ತೆ. ಯಾರಾದರೂ ಬಾವಿಗಳ ಹತ್ರ ಹಾಕಿರ್ತಾರೆ, ಕಿತ್ಕೊಂಡ್ಬಂದು ಮಾಡಿಕೊಂಡು ಚೆನ್ನಾಗಿ ತಿಂದುಬಿಡ್ತಾರೆ ಫ್ರೆಂಡ್ಸ್. ಈಗ ಒಂದು ಪಾನನ್ನು ಇಟ್ಕೊಂಡು ನೋಡಿ ಕಡಲೆಕಾಳನ್ನು ತೊಳೆದು ಹಾಕ್ತಾಯಿದ್ದೀನಿ. ಇವನ್ನು ಹುರಿದಿಟ್ಕೊಳ್ಳೋಣ. ಚೆನ್ನಾಗಿ ಒಡೆಯೋ ತನಕ ಹುರಿಬೇಕು ಫ್ರೆಂಡ್ಸ್. ನೆನೆಸಿಲ್ಲ ನಾನು ಕಡಲೆಕಾಳು, ಸುಮ್ಮನೆ ತೊಳೆದು ಹಾಕಿದ್ದು, ನೆನೆಸಿದಾರೇನೋ ಅಂತ ಅಂದ್ಕೋಬೇಡಿ. ನೋಡಿ ಆ ರೀತಿ ಹೊಡಿಬೇಕು, ಕಡಲೆಪಪ್ಪು ಥರ ಹೊಡೆದಾಗ ಚೆನ್ನಾಗಿರುತ್ತೆ. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹೊಡೆದಿದೆ. ಈಗ ನಾವು ಈ ಕಡಲೆನ ನಾವು ಮಿಕ್ಸ್ ಮಾಡಿಬಿಡೋಣ. ಮುದ್ದೆ ಜೊತೆ, ಅನ್ನದ ಜೊತೆ ಈ ಕಡಲೆ ಒಂದೊಂದು ಸಿಗ್ತಾ ಇರುತ್ತೆ, ಬಾಯಿಗೆ ನಂಚ್ಕೊಳ್ಳೋಕ್ಕೆ ತಿಂತಾ ಇದ್ದರೆ ಒಂದು ಮುದ್ದೆ ತಿನ್ನೋರು 2 ಮುದ್ದೆ, ಒಂದು ತಟ್ಟೆ ಊಟ ಅನ್ನ ಮಾಡೋರು ತಿನ್ನೋರು ರೈಸ್ 2 ತಟ್ಟೆ ಊಟ 100% ಫ್ರೆಂಡ್ಸ್. ಮಾಡಿ ನೋಡಿ, ಒಂದೇ ಒಂದು 10 ನಿಮಿಷದಲ್ಲೇ ಆಗೋಗುತ್ತೆ ಇದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.